ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇದು ಒಂದು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಆ ಥರ ಸುಮಾರು ಆಲ್ಮೋಸ್ಟ್ ಎಲ್ಲ ಬೋಟ್ ನೆಕ್ ಡಿಸೈನೇ ಬರ್ತಾ ಇರೋದು. ಹಂಗಾಗಿ ಇದು ಫಸ್ಟ್ ಆಲ್ರೆಡಿ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇದು ಸುತ್ತಾಡ್ತಾ ಬಂದುಬಿಟ್ಟು ನನಗೆ 42 ಸೈಜಿನ ಬ್ಲೌಸ್. ಇದು ದೊಡ್ಡ ಸೈಜಿನ ಬ್ಲೌಸ್. ಇದು ದೊಡ್ಡದು 42 ಸೈಜು. ಕ್ರಾಸಾಗಿದೆ, ಹಿಂಗೆ ಕಟ್ ಮಾಡ್ಕೊಂಬಿಡಿ. ಇದು 42 ಸೈಜ್ನ ಬ್ಲೌಸು. ಇದರ ಸೊಂಟ ಸುತ್ತಾಡತೆ ಬಂದುಬಿಟ್ಟು ನಮಗೆ 8 ಕಾಲು ಬರುತ್ತೆ. ಓಕೆನಾ, 8 ಕಾಲಿದೆ. 8 ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಡಾಟ್ಗೆ 2 ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಇದು 8 ಕಾಲು. ಓಕೆನಾ, ನೆನ್ಪಿಟ್ಕೋಬೇಕು. ಇದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 8 ಕಾಲಿಗೆ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 9 ಮುಕ್ಕಾಲು ಆಗುತ್ತೆ. ಓಕೆನಾ, 8 ಕಾಲು 9 ಕಾಲು 9 ಮುಕ್ಕಾಲು 9 ಮುಕ್ಕಾಲು ಆಗುತ್ತೆ. 9 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ 9 ಮುಕ್ಕಾಲನ್ನ 2 ಭಾಗ ಮಾಡ್ಕೋಬೇಕು. ಈ ಬೋಟ್ ನೆಕ್ಗೆಲ್ಲ ಇದು ಬಂದ್ಬಿಟ್ಟು 1.5 ಇದೆ. ಓಕೆನಾ, ಅಲ್ಲಿಗೆ 2 ಭಾಗ ಮಾಡಿದ್ರೆ 4 ಮುಕ್ಕಾಲು ಬರುತ್ತೆ. 1 ಪಾಯಿಂಟ್ ಆ ಕಡೆ ಈ ಕಡೆ. 4 ಮುಕ್ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 4 ಮುಕ್ಕಾಲು 5 ಮುಕ್ಕಾಲು 6 ಮುಕ್ಕಾಲು ಬರುತ್ತೆ. 4 ಮುಕ್ಕಾಲು ಸರಿ ಎಷ್ಟಿದೆ? 9 ಮುಕ್ಕಾಲು. 9 ಮುಕ್ಕಾಲನ್ನ 2 ಭಾಗ ಮಾಡಿದ್ರೆ 9 ಮುಕ್ಕಾಲು ಅಂದರೆ 1 ಪಾಯಿಂಟ್ 4 ಮುಕ್ಕಾಲು ಅಂತಲೇ ಇಟ್ಕೊಳ್ಳೋಣ. 4 ಮುಕ್ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 2 ಇಂಚು 4 ಮುಕ್ಕಾಲು 5 ಮುಕ್ಕಾಲು 6 ಮುಕ್ಕಾಲು ಬರುತ್ತೆ. ಓಕೆನಾ, 6 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. 6 ಮುಕ್ಕಾಲು ಇದು 9 ಮುಕ್ಕಾಲು. 2 ಇಂಚು ಸ್ಟಿಚಿಂಗ್ಗೆ ಬಂದ್ಬಿಟ್ಟು 9 ಮುಕ್ಕಾಲು. 8 ಕಾಲು 9 ಮುಕ್ಕಾಲು 6 ಮುಕ್ಕಾಲು. ಇದು 3 ಪಾಯಿಂಟು ನಮಗೆ ಬೇಕಾಗಿರೋದು ಮುಖ್ಯವಾಗಿ. ಇವಾಗ ಬೆನ್ನಿನ ಹಿಂದೆ ಉದ್ದ ಬಂದ್ಬಿಟ್ಟು 15 ಇಂಚು. ಅರ್ಧ ಇಂಚು ಸ್ಟಿಚಿಂಗಿಗೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಇದು ಮಾರ್ಕ್ ಮಾಡ್ಕೊತೀನಿ. ಈಗ ಇದು ಇದಾಯ್ತಾ. ಈಗ ಡೀಪ್ ಬಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟು ಒಂದು 4 ಇಡ್ತೀನಿ. ಓಕೆನಾ, 4 ಇಡೋಣ. ಇದು ಬಂದ್ಬಿಟ್ಟು 15 ಇಂಚು ಅರ್ಧ ಇಂಚು ಸ್ಟಿಚಿಂಗಿಗೆ. ಇದು ಒಂದು 4 ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 6 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಬಂದ್ಬಿಟ್ಟು 3.5ಗೆ ಮಾರ್ಕ್ ಮಾಡಿದ್ದೀನಿ. 3.5. ಇಲ್ಲಿ 6 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗೇನು 6 ಮುಕ್ಕಾಲು ತಗೊಳ್ಳೋಣ. ನೆಕ್ ಬಿಡ್ತೀನಿ. ಇದು ಆರ್ಮಲ್ ರೌಂಡು 6 ಮುಕ್ಕಾಲು. ಮತ್ತು ಇಲ್ಲಿಂದ ಇದು ಅಷ್ಟೇ 9 ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಸರಿ ಆಯಿತು. ಮತ್ತು ಇದು ಅಷ್ಟೇ ಇಲ್ಲೊಂದು ಅರ್ಧ ಇಂಚು ಒಳಗಡೆ ತಗೊಳ್ಳಿ. ಯಾವುದೇ ಆದರೂ ಅಷ್ಟೇ. ಇದು ಬೋಟ್ ನೆಕ್ಕು ಮತ್ತು ಕಾಲರ್ ನೆಕ್ಕಿಗೆ ಮಾತ್ರ ಈ ಥರ ತೊಗೋಬೇಕು. ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ, ಇಲ್ಲಿ ಡೀಪ್ ಬಂದ್ಬಿಟ್ಟು ಹಿಂದೆ ಯಾವ ಥರ ಬೇಕು ನಿಮಗೆ ಆ ಥರ. ಈಗೇನು ಬೇಜಾನ್ ಡಿಸೈನ್ಸ್ ಇದೆ. ನಾನು 3 ಇಂಚುಗಳು ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿವರೆಗೂ ಎಷ್ಟು ಮಾರ್ಕ್ ಇದೆ? 3 ಕಾಲಿದೆ. 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಟ್ಬಿಟ್ಟು ಇಲ್ಲಿಂದ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಅದೇ ಈ ಡಿಸೈನ್ ಯಾವ ಡಿಸೈನ್ ಬೇಕು ನಿಮಗೆ ಇಲ್ಲಿ ಅದನ್ನು ಮಾರ್ಕ್ ಮಾಡಿಕೊಂಡು ಮಾಡ್ಕೋಬೋದು. ವಿ ಶೇಪು ಇಲ್ಲ ಈ ಥರ. ಇದು ಬಂದ್ಬಿಟ್ಟು ನಾನು ಈ ಥರ ಶೇಪ್ ಇರ್ತೀನಿ. ಇಲ್ಲಿ ಬಟನ್ ಬರುತ್ತೆ. ಈ ರೀತಿ ಬಂದು ಈ ರೀತಿ ಬರ್ತಾಯಿತ್ತು. ಈ ಡಿಸೈನ್ ಆಲ್ರೆಡಿ ಹೊಲ್ದಿದ್ದೀನಿ. ಇದೇ ಡಿಸೈನ್ ಇರಬೇಕು ಅಂತ ಈ ರೀತಿ ಬಂತು. ಓಕೆನಾ, ಈ ರೀತಿ ಬೋಟ್ ನೆಕ್ಕಲ್ಲಿ ತುಂಬ ಡಿಸೈನ್ಸ್ ಇದ್ದಾವೆ. ಯಾವ್ದು ಬೇಕಾದರೂ ರೆಡಿ ಮಾಡ್ಕೋಬೋದು. ಓಕೆನಾ, ಈ ರೀತಿ ರೆಡಿ ಆಯಿತು. ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಲ್ಲ ನಾನು, ಆಮೇಲೆ ಇದು ಮಾಡ್ಕೊತೀನಿ. ಮತ್ತು ಮಾಮೂಲಿ ಇಲ್ಲಿ 1/4 ಇಂಚು ಡೌನಿಗೆ ತೊಗೊಳ್ಳಿ. 1/4 ಇಂಚು ಒಂದು ಅರ್ಧ ಇಂಚು ಈ ಥರ
ಡೌನ್ ತಗೊಳ್ಳಿ. ಮತ್ತೆ ಈ ಕಡೆಯಿಂದ ಆಯಿತು. ಮತ್ತೆ ಮಾರ್ಕ್ ಮಾಡಿಕೊಂಡು ಮತ್ತೆ ಇದು ತಿರುಗಿಸ್ಕೊಂಡು ಈ ಕಡೆ ಇಟ್ಕೊಳ್ಳೋಣ. ಇದು ಮುಂದೆ ಬಟನ್ ಬರೋದ್ರಿಂದ ಮುಂದೆ ನಾರ್ಮಲ್ ನೆಕ್ ಬರುತ್ತೆ, ಬೋಟ್ ನೆಕ್ ಬರೋಲ್ಲ. ಆಲ್ಮೋಸ್ಟ್ ನನ್ನ ಹತ್ರ ಹೊಲ್ಸ್ಕೊಳ್ಳೋದೆಲ್ಲ ಮುಂದೆ ನಾರ್ಮಲ್ ನೆಕ್ಕೇ. ಬೋಟ್ ನೆಕ್ ಯಾರೂ ಇಷ್ಟಪಡೋಲ್ಲ, ಮೇಲ್ಗಡೆ ಜಾಸ್ತಿ ಮೇಲಾಗುತ್ತೆ ಅದು ಅಂದ್ಬಿಟ್ಟು ಇಷ್ಟಪಡೋಲ್ಲ. ಮಾಮೂಲಿ ನೆಕ್ನೇ ಹೊಲ್ಸ್ಕೊತಾರೆ, ಮಾಮೂಲಿ ಡೀಪ್ ಇಟ್ಕೊಂಡೆ ಹೊಲ್ಸ್ಕೊಳ್ಳೋದು. ಅದು ಚೆನ್ನಾಗಿರುತ್ತೆ, ಏನು ಅಷ್ಟೊಂದು ಇದಾಗೇನಿಲ್ಲ, ಚೆನ್ನಾಗಿರುತ್ತೆ. ಓಕೆನಾ. ಮತ್ತು ಈ ಕಡೆ ಇದೇನು ಮಾರ್ಕಿದೆ ಇದೇ ಮಾರ್ಕಿಗೆ ಕಟ್ ಮಾಡ್ಕೋಬೇಕು ಫಸ್ಟಿಗೆ. ಆಮೇಲೆ 1/4 ಇಂಚಿಗೆ ಆಯಿತು, ತೆಗೆದುಬಿಡೋಣ. ನಾನು ಹೇಳ್ದಂಗೆ ಇಲ್ಲಿ ಮಾಮೂಲಿ ಈ ಥರ ಮಾರ್ಕ್ ಮಾಡಿಕೊಂಡ್ರು ಇಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆ ತಗೊಳ್ಳಿ. ಒಂದು ಅರ್ಧ ಇಂಚು ಒಳಗಡೆ ತೊಗೊಂಡು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೀವು ಯಾವುದೇ ನನ್ನ ಬೋಟ್ ನೆಕ್ ಡಿಸೈನ್ ಕಟ್ಟಿಂಗಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ, ಇದೇ ಥರ ಬರುತ್ತೆ. ಮತ್ತು ಹಿಂಗೆ ಒಳಗಡೆಗೆ ತಗೊಳ್ಳಿ ಶೇಪ್. ಆಯಿತಾ. ಮುಂದೆ ಬಂದ್ಬಿಟ್ಟು 7 ಇಂಚ್ ಬರುತ್ತೆ ಇದು ಮುಂದೆ ಫ್ರಂಟ್ದು ಡೀಪು. 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಅಷ್ಟು ನೀಟಾಗಿ ಶೇಪ್ ಕೊಡಿ. ಆಯಿತಾ. ಇದು ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10 ರಿಂದ 13.5. ಇಲ್ಲಿಂದ 10, ಇಲ್ಲಿಂದ 13.5. ನಾನು ಹೇಳ್ದಂಗೆ ಇಲ್ಲಿಂದ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ, ಹಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಮತ್ತು ಮಾಮೂಲಿ ಮೇಲ್ಗಡೆ 1 ಇಂಚು ಮಾರ್ಕ್ ಮಾಡಿ ಬಂತು. ಇವಾಗಿದ್ದು ಕಟ್ ಮಾಡ್ಕೊತೀನಿ. ಏನಾದರೂ ಓದ್ ವಿಡಿಯೋಗಳಲ್ಲಿ ನೋಡಿದರೆ ಏನಾದರೂ ಸರಿ ಬಂದಿಲ್ಲ ಇಲ್ಲಿ ಕಮೆಂಟ್ ಮಾಡಿ. ನಾನು ಅದೇನಾದರೂ ಸರಿ ಇಲ್ಲ ಅಂದರೆ ನೋಡಿ ಸರಿ ಮಾಡ್ಕೊತೀನಿ. ನೀವು ಸುಮ್ಮನೆ ಹಂಗೆ ಇಟ್ಬಿಟ್ಟು ನಮಗೇನು ಗೊತ್ತಾಗಲ್ಲ. ಏನಾದರೂ ನೀಟಾಗಿ ಬಂದಿಲ್ಲ ಅನ್ನೋದಾದರೆ ಒಂದು ಕಮೆಂಟ್ ಹಾಕಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡಿ, ಫುಲ್ ವಿಡಿಯೋ ನೋಡಿ. ಇದು ಟೈಲರಿಂಗಲ್ಲಂತೂ ಕಲ್ತ್ಕೊಂಡ್ರೆ ನಿಮಗೆ ಉಪಯೋಗ ಇದೆ ತುಂಬಾ. ಮನೇಲೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಕೈಲಾಗಷ್ಟು ಸಂಪಾದನೆ ಮಾಡಬೇಕು. ಹೊರಗಡೆ ಕಷ್ಟಪಡೋಂಗಿಲ್ಲ, ಮನೇಲಿ ಎಷ್ಟಾಗುತ್ತಷ್ಟು ಸಾಧ್ಯವಾದ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಮಾಡ್ತಾ ಮಾಡ್ತಾ ಅಷ್ಟು ಕಷ್ಟ ಆಗಲ್ಲ. ಓಕೆನಾ. ಇದು ಡಾಟ್ ಪಾಯಿಂಟ್ ಹಾಕೋತೀನಿ. ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ನಿಮ್ಗೆ ಬೇಕು ಇನ್ನೂ ಸ್ವಲ್ಪ ನಾನು ಹೇಳಿದ್ನಲ್ಲ ರಿಂಕಾಸ್ ಎಲ್ಲ ಅವಾಯ್ಡ್ ಆಗಬೇಕು ಅಂದರೆ ಒಂದು ಪಾಯಿಂಟ್ ತೆಗೀರಿ ಅಷ್ಟೇ. ಓಕೆನಾ. ಆಯಿತು, ಇಷ್ಟೇ. ಇದು ಫ್ರಂಟು ಬ್ಯಾಕ್ ರೆಡಿ ಆಯಿತು. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ತೋರಣ 7 ಇಂಚ್ ಇಟ್ಕೊತೀನಿ ಉದ್ದ. ನಮ್ಮ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳೋಣ. ಯಾವಾಗಲಾದರೂ ಅಷ್ಟೇ ಇದು ಮಾರ್ಕ್ ಮಾಡಿಕೊಂಡು 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮೇಲೊಂದು 6 ಇಂಚ್ ಡಾಟು, ಇಲ್ಲಿಂದ ಒಂದು 3ವರೆಗೆ ಮಾರ್ಕ್ ಮಾಡಿ. ಇದು ಬಂದ್ಬಿಟ್ಟು ತೋಳಿನ ಸುತ್ತಾಗುತ್ತೆ ಬಂದು 6 ಮುಕ್ಕಾಲು ಇದೆ. 6 ಮುಕ್ಕಾಲು ಇದೆ. ಇದು 7 ಮುಕ್ಕಾಲು ತೊಗೊಂಡ್ರು ಅದು 7 ಮುಕ್ಕಾಲು 8 ತೊಗೋಬೋದು. ಕಮ್ಮಿ ಇದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಆಮೇಲೆ ಜಾಸ್ತಿ ತೊಗೋಬೇಕು. ಓಕೆನಾ. ಈ ಥರ ಬರುತ್ತೆ. ಒಂದು ಸ್ವಲ್ಪ ಇದ್ರಲ್ಲಿ ಚೆಕ್ ಮಾಡ್ಕೊಂಬಿಡೋಣ. ಸರಿಯಾಗಿತ್ತು ಅಂದರೆ ಸರಿ, ಇಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಳಗೆ ತಗೊಳ್ಳೋಣ. ಒಂದು ಅರ್ಧ ಇಂಚು
ಹೆಂಗಿರೋ ಚೇಂಜ್ ಮಾಡಲೇಬೇಕು ಇಲ್ಲಿ ಕೆಳಗಡೆ ಪೀಸ್ ಇದಾಗಿರೋದ್ರಿಂದ. ಎರಡು ಪೀಸ್ ತಗೋಬೇಕು, ಶೇಪ್ ತಗೋಬೇಕು. ಇದು ಅಷ್ಟೇ, ಇದು ಒಂದು ಡಿಸೈನ್ ಬೋಟ್ ನೆಕ್. ಇದು ಸ್ಟಿಚಿಂಗ್ ಆದಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಬರುತ್ತೆ.